ನಮಸ್ಕಾರ ಸ್ನೇಹಿತರ. ಇಲ್ಲಿ ಭೂಮಿ ಸತ್ಯವನ್ನ ಹೇಳ್ತಿದ್ದಾಗ ಅಜಿತ್ ಸಿಡಿದೇಳ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವಿ ಆನೆಯನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಶ್ರವಣ್ಗೆ ಹೇಳಿದ್ದು ಇಲ್ಲಿ ಭೂಮಿ ಅಂತಾನೆ ಹೇಳ್ಬೋದು. ಭೂಮಿ ಮನಸ್ವಿನಿ ಅನ್ನೋದು ಆಕೆಗೆ ಗೊತ್ತಿಲ್ಲ. ಆಕೆಯ ಬದುಕಲ್ಲೇ ದೇವಿ ಆನೆ ಆಟ ಆಡಿತು ಅಂತ ಕೂಡ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಅಂತ ಬದಲಾವಣೆ ಏನು ಕೂಡ ಆಗ್ತಿರ್ಲಿಲ್ಲ. ಇವತ್ತು ಭೂಮಿ ಏನ್ ಮಾಡ್ತಿದ್ದಾಳು, ಸತ್ಯ ತಿಳಿದಿದ್ರು ಕೂಡ ಅದೇ ಕೆಲಸವನ್ನ ಮಾಡ್ತಿದ್ಲು ಭೂಮಿ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಶ್ರವಣ್ ಅವ್ರು ಮಾತ್ರ ತನ್ನ ಮಗಳು ಮತ್ತೆ ತನ್ನ ಹೆಂಡತಿಯನ್ನ ದೂರ ಮಾಡಿ, ಇವತ್ತು ನನ್ನ ಹೆಂಡತಿಗೆ ಪ್ರಜ್ಞೆನೇ ಇಲ್ದೇ ಇರುವ ಹಾಗೆ, ನೆನಪಿನ ಶಕ್ತಿನೇ ಇಲ್ದೇ ಇರುವ ಹಾಗೆ ಮಾಡಿರ್ತಕ್ಕಂಥ ದೇವಿ ಆನೆಗೆ ಶಿಕ್ಷೆ ಆಗ್ಲೇಬೇಕು ಅಂತ ಪಟ್ಟಿಟ್ಕೊಂಡು ಕೂತ್ಕೋತಾರೆ. ಆದ್ರೆ ಮನೆ ಮರ್ಯಾದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಶ್ರವಣ್ ಅವರ ತೀರ್ಮಾನ ಬದಲಾಗತ್ತಾ. ನಿಜಕ್ಕೂ ಕೂಡ ಇಲ್ಲಿ ಭೂಮಿ ಅನ್ಕೊಂಡಾಗೆ ಆಗ್ತದೆ. ದೇವಿ ಆನೆ ಬಿಡಿಸ್ಕೊಂಡು ಬರುವುದಕ್ಕೆ ಶ್ರವಣ್ ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಇದು ಅಜಿತ್ಗೆ ಯಾವುದೇ ರೀತಿಯಲ್ಲೂ ಕೂಡ ಯಾರು ಕೂಡ ಸುಳಿವು ಕೊಡ್ಲಿಲ್ಲ. ಬಿಕಾಸ್ ಇದು ಎಲ್ಲವೂ ಕೂಡ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಅಜಿತ್ಗೆ ಸಣ್ಣ ಸುಳಿವು ಕೊಟ್ಟರು ಕೂಡ ಅದು ಉಲ್ಟಾ ಹೊಡೆಯುತ್ತೆ ಅಂತ ಹೇಳಿ, ಅದೇ ಕಾರಣಕ್ಕೆ ಯಾರು ಕೂಡ ಸಣ್ಣ ಸುಳಿವನ್ನ ಕೂಡ ಅಜಿತ್ಗೆ ಬಿಟ್ಕೊಡುವುದಿಲ್ಲ. ಇಲ್ಲಿ ಅಜಿತ್ ಮಾತ್ರ ಬೆಳ್ಳಂಬೆಳಗ್ಗೆ ಆಗ್ತಿದ್ದಾಗೇನೆ ಆಕೆಯನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕು. ಆನಂತರ ಆಕೆ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ ಅಂತ ಹೇಳಿ ಕಾನ್ಸ್ಟೇಬಲ್ ಅವ್ರ ಜೊತೆ ಮಾತನಾಡ್ತಾರೆ. ಅದೇ ಸಮಯಕ್ಕೆ ಭೂಮಿ ಬಂದು ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಬಿಕಾಸ್ ಅಜಿತ್ ಏನಾದ್ರೂ ಸತ್ಯ ಬಾಯ್ ಬಿಡಿಸಿ ನಾವು ದೇವಿ ಆನೆಯಮ್ಮನ್ನ ಬಿಡಿಸ್ಕೊಂಡು ಬರ್ಬೇಕು ಅನ್ನೋ ಪ್ಲಾನ್ ಮಾಡಿದ್ವಿ ಅನ್ನೋ ವಿಷಯವನ್ನ ಬಾಯ್ ಬಿಡಿಸ್ಬಿಟ್ರೆ ಏನ್ ಮಾಡುದು, ಬೇಡ ಬೇಡ ಅನ್ಕೊಂಡಿದ್ದೆ ಮಲ್ಕೊಳ್ಳೋ ನಾಟಕವನ್ನ ಮಾಡ್ತಾರೆ. ಆ ಸಮಯದಲ್ಲಿ ಒಂದು ಸಣ್ಣ ಅನುಮಾನ ಕೂಡ ಅಜಿತ್ಗೆ ಬರುತ್ತೆ, ಈಕೆ ಏನು ಮುಚ್ಚಿಡ್ತಿರ್ಬೋದು ಅಂತ ಹೇಳಿ. ಹಾಗಾಗಿ ಅವರು ಭೂಮಿಯನ್ನ ಎಚ್ಚರ ಮಾಡಿ ಪ್ರಶ್ನೆ ಕೂಡ ಮಾಡ್ತಾರೆ. ಬಟ್ ಭೂಮಿ ಏನೂ ಇಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರ. ನಂತರ ಬೆಳಿಗ್ಗೆ ಆಗ್ತಿದ್ದಾಗೇನೆ ಸಾಂತ್ವನ ಕೇಂದ್ರದಿಂದ ದೇವಿ ಆನೆಯನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಲಾಗಿದೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದ ನಂತರ ಕೋರ್ಟ್ಗೆ ಕರ್ಕೊಂಡು ಹೋಗೋದಕ್ಕೆ ಅಜಿತ್ ಮುಂದಾಗ್ತಿದ್ದಾರೆ. ಅದರ ನಡುವೆ ಕೈಗೆ ಕೋಳ ಹಾಕ್ಲೇಬೇಕಾಗತ್ತೆ, ಇದು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ನಿಜಕ್ಕೂ ದೇವಿ ಆನೆಗೆ ಈ ಅವಮಾನವನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಬಟ್ ಆದ್ರೂ ಕೂಡ ಅಜಿತ್ ತನ್ನ ಒಂದು ಕರ್ತವ್ಯವನ್ನ ಮಾಡೋದ್ರಲ್ಲಿ ಎತ್ತದ ಕೈ ಅನ್ನೋದು ಎಲ್ರಿಗೂ ಕೂಡ ಗೊತ್ತದ. ಹಾಗಾಗಿ ದೇವಿ ಆನೆ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಹಾಗಾಗಿ ಸುಮ್ಮನೆ ಆಗ್ತಾರೆ. ಫೈನಲಿ ಇಲ್ಲಿ ಲೇಡಿ ಕಾನ್ಸ್ಟೇಬಲ್ ಅವರು ದೇವಿ ಆನೆಗೆ ಕೈಗೆ ಕೋಳವನ್ನ ಹಾಕಿದ್ದೆ ಆಕೆಯನ್ನ ಕರ್ಕೊಂಡು ಹೋಗ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿಗೆ ಶ್ರವಣ್ ಮತ್ತೆ ನಚ್ಚಿ ಬರ್ತಾರೆ. ಅವರಿಬ್ಬರನ್ನ ನೋಡಿ ಅಜಿತ್ಗೆ ಶಾಕ್ ಆಗತ್ತೆ. ಇಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಕ್ಕೆ ಏನ್ ಪಿಕ್ ಪಾಕೆಟ್ ಕಳ್ತನ ಆಗಿಲ್ಲ, ಆಗಿರ್ತಕ್ಕಂಥದ್ದು ಎಂಥ ಅಪರಾಧ ಅಂತ ಕೂಡ ಗೊತ್ತದೆ ಅಲ್ವಾ ಅಂದಾಗ, ನಾನು ನಮ್ಮ ಕಕ್ಷಿದಾರನನ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ, ಬೇಲ್ ಮಂಜೂರಾಗಿದೆ, ತೆಗೆದುಕೊಳ್ಳಿ ಅಜಿತ್ ಅವರೇ ಅಂತ ಶ್ರವಣ್ ಹೇಳ್ತಾರೆ. ನಿಜಕ್ಕೂ ಇಲ್ಲಿ ಅಜಿತ್ಗೆ ಶಾಕ್ ಆಗತ್ತಾ. ನಾನಿವತ್ತು ಅರೆಸ್ಟ್ ಮಾಡಿರೋದು ಈ ಶ್ರವಣ್ ಅವರ ಹೆಂಡತಿ ಮಗಳಿಗೋಸ್ಕರ, ಅಂಥದ್ರಲ್ಲಿ ಇವತ್ತು ಇವರೇ ಬಂದು ಬೇಲ್ ಕೊಡ್ತಿದ್ದಾರೆ ಅಂದ್ರೆ ಏನಿದು ಹುಚ್ಚಾಟ ಅಂತ ಅಜಿತ್ಗೆ ಅನ್ನಿಸ್ಬಿಡುತ್ತೆ. ಬಟ್ ಅದ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಶ್ರವಣ್ ಮುಂದಾಗುವುದಿಲ್ಲ. ಜಸ್ಟ್ ಎಲ್ಲ ಫಾರ್ಮಾಲಿಟೀಸ್ ನ ಮುಗಿಸಿದ್ದೆ ಇಲ್ಲಿ ದೇವಿ ಆನೆಯನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ದೇವಿ ಆನೆ ಮನೆಗೆ ಬರ್ತಿದ್ದಾಗೆ ಆಲ್ರೆಡಿ ಮೆಲೋ ಡ್ರಾಮಾನ ಶುರು ಮಾಡ್ಕೊಂಡಿದ್ದಾರೆ. ಈ ಕಡೆ ಭೂಮಿ ಹೋಗಿದ್ದೆ ಅಮ್ಮ ಅಂತ ಅಪ್ಕೋತಾರೆ. ಕಡೆ ಅತ್ತೆ ಬಳಿಗೆ ಹೋದಂತ ದೇವಿ ಆನೆಯವರು ಧನ್ಯವಾದ ತಿಳಿಸ್ತಾರೆ. ನನ್ನ ಮಗಳನ್ನ ನೀವು ನಿಮ್ಮ ಮನೆಗೆ ಮದ್ವೆ ಮಾಡ್ಕೊಂಡ್ರಲ್ವಾ, ನಿಜಕ್ಕೂ ನನ್ನ ಮಗಳ ಮದ್ವೆ ಏನಾಗ್ಬಿಡುತ್ತೋ ಅನ್ಕೊಂಡಿದ್ದೆ ನಾನು. ಅವತ್ತು ರಮಣ್ ಸತ್ತಾಗ ನಾನು ನಮ್ಮ ಅಪ್ಪನ ಮನೆಗೆ ಹೋಗದೆ ಇಲ್ಲಿದ್ದಕ್ಕೆ ಇವಾಗ ಸಾರ್ಥಕತೆ ಅಂತ ಅನ್ನಿಸ್ತದ ಅಂತ ಹೇಳಿ ದೇವಿ ಆನೆ ಮೇಲೂ ಡ್ರಾಮಾವನ್ನ ಮಾಡ್ತಾರೆ. ತದನಂತರ ಇಲ್ಲಿ ಮಗಳು ಬರ್ತಾಳೆ. ಮಗಳು ಬಂದದ್ದೇ ಇಲ್ಲಿ ದೇವಿ ಆನೆ ಮಾತಾಡ್ಸೋದಕ್ಕೆ ಹೋದ್ರೆ ತುಂಬಾ ಸಿಟ್ಟು ಮಾಡ್ಕೊಂಡು ನಚ್ಚಿ ಹತ್ರ ತಲ್ಲ ಮಾತ್ರೆ ಕೊಡು ಅಂತ ತಗೊಂಡು ಹೋಗ್ಬಿಡ್ತಾರೆ. ಇತ್ತ ಕಡೆ ಅಜಿತ್ ತಂದೆ ಹತ್ರ ಬರ್ತಾರೆ. ತಂದೆ ಹತ್ರ ಬಂದು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ರಾಮಣ್ಣ, ನಿಜಕ್ಕೂ ನಿಮ್ಮ ಮಗನಿಗೆ ನನ್ನ ಮಗಳನ್ನ ನಾನು ಒಬ್ರನ್ನ ಸಾಯಿಸಿದ್ದೀನಿ ಅನ್ನೋ ಆರೋಪ ಬಂದಿದೆ. ಬಟ್ ಅದಾಗ್ಯೂ ಕೂಡ ನೀವು ನಿಮ್ಮ ಮಗನನ್ನ ನಿಜಕ್ಕೂ ಕೂಡ ಒಪ್ಪಿಸಿ ನಮ್ಮ ಮಗಳನ್ನ ನಿಮ್ಮ ಸೊಸೆಯಾಗಿ ಮಾಡ್ಕೊಂಡ್ರಲ್ವಾ, ನಿಜಕ್ಕೂ ನಿಮ್ಗೆ ಎಷ್ಟೇ ಧನ್ಯವಾದ ತಿಳಿಸಿದ್ರು ಕಡಿಮೆನೆ, ನಾನು ಯಾವತ್ತೂ ಕೂಡ ನಿಮ್ಗೆ ಚಿರಋಣಿ ಆಗಿರ್ತೇನೆ ಅಂತ ಹೇಳಿ ಇಲ್ಲಿ ದೇವಿ ಆನೆ ಧನ್ಯವಾದವನ್ನ ತಿಳಿಸ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಶ್ರವಣ್ ಬರ್ತಾರೆ. ಶ್ರವಣ್ ಹತ್ರ ಬರ್ತಿದ್ದಾಗಿನ ಇಲ್ಲಿ ಶ್ರವಣ್ ಒಂದೇ ಮಾತಲ್ಲಿ ದೇವಿ ಆನೆಯನ್ನ ಸೈಲೆಂಟ್ ಮಾಡಿಬಿಡ್ತಾರೆ. ನಿನ್ನ ನಾಟಕನ ನನ್ನ ಮುಂದೆ ಆಡೋದಕ್ಕೆ ಬರಬೇಡ. ಇವತ್ತು ನಾನು ನಿನ್ನ ಬಿಡಿಸಿದ್ದೀನಿ ಅಂದ್ರೆ ಈ ಮನೆ ಮರ್ಯಾದೆ ಕಾರಣವಾಗಿರತ್ತ. ಅವತ್ತು ರಮಣ್ಣ ತಪ್ಪು ಮಾಡಿ ಮೆಡಿಕಲ್ ವಿಷಯದಲ್ಲಿ ಸಿಕ್ಕಾಕೊಂಡು ಎಲ್ಲರೂ ಕೂಡ ಈ ಮನೆ ಬಗ್ಗೆ ಮಾತನಾಡಿದ್ರು, ಚೀಮಾರಿ ಹಾಕಿದ್ರು. ಮತ್ತೆ ಇದು ರಿಪೀಟ್ ಮಾಡಿಬಿಟ್ಟೆ ನೀನು, ಮತ್ತೆ ಜನಗಳು ಅದನ್ನೇ ಮಾತಾಡ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನಗೆ ಬೇಲ್ ಕೊಡಿಸಿ ಕರ್ಕೊಂಡು ಬಂದಿರೋದೇ ಹೊರತು ಮತ್ತಿನ್ಯಾವುದೇ ಕಾರಣಕ್ಕೂ ಅಲ್ಲ. ಆದ್ರೆ ಒಂದೇ ಎಚ್ಚರಿಕೆ ಇರಲಿ ನಿನಗೆ, ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಶಾರದಾ ಹತ್ರಕ್ಕೆ ಸುಳಿಲು ಕೂಡ ಕೂಡ್ದು ನೀನು, ಯಾವುದೇ ಕಾರಣಕ್ಕೂ ನಿನಗೆ ಕ್ಷಮೆ ಅನ್ನೋದೇ ಇಲ್ಲ ನನ್ನ ಬಳಿ ಅಂತ ಹೇಳಿದ್ದೆ. ಶ್ರವಣ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಇತ್ತ ಕಡೆ ಕುಸಿದು ಹೋಗುವ
ಹಾಗೆ ನಾಟಕ ಮಾಡ್ತಾರೆ ದೇವ್ಯಾನಿ. ಭೂಮಿ ಬಂದು ದಯವಿಟ್ಟು ಅಮ್ಮ ಅಳಬೇಡಿ ಅಂತ ಹೇಳ್ತಿದ್ರೆ, ನೋಡು ಭೂಮಿ, ಯಾರು ಕೂಡ ನನ್ನ ಹತ್ರಕ್ಕೆ ಸೇರಿಸ್ತಿಲ್ಲ, ಯಾರು ನನ್ನ ಹತ್ರ ಕರ್ಕೊಳ್ಳೋದಿಲ್ಲ ಅನ್ಸುತ್ತೆ, ನೀನಾದ್ರೂ ಮೊದಲು ಹಾಗೆ ನನ್ನ ಜೊತೆ ಇರ್ತೀಯ ಅಲ್ವಾ ಮಗಳೇ ಅಂದಾಗ, ಅಮ್ಮ ನಾನು ಯಾವತ್ತಿದ್ರೂ ಕೂಡ ನಿಮ್ಮ ಮಗಳೇನೆ, ನೀವು ನನ್ನ ಅಮ್ಮನೇನೆ ಅಂತ ಹೇಳಿ ಭೂಮಿ ಸಮಾಧಾನ ಮಾಡ್ತಾರೆ. ತದನಂತರ ಇಲ್ಲಿ ನಚ್ಚಿ ಹೆಂಡತಿ ಅಂಜು ತುಂಬಾ ಸಿಟ್ಟು ಮಾಡ್ಕೊಂಡು ರೂಮಿಗೆ ಬಂದು ಕುತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ದೇವ್ಯಾನಿ ಬರ್ತಾರೆ, ಲಾಕ್ ಆಗ್ತಾರೆ. ಮಗಳೇ ನಾನು ಏನು ಮಾಡಿಲ್ಲ ಅಂತ ಹೇಳ್ತಿದ್ರೆ, ನಿಜವಾಗ್ಲೂ ನೀನೇನು ಮಾಡಿಲ್ವಾ ಅಂದಾಗ, ಇಲ್ಲ ಮಗಳೇ ನಿಜವಾಗ್ಲೂ ನಾನು ಏನು ಮಾಡಿಲ್ಲ ಅಂದಾಗ, ನಮ್ಮಮ್ಮ ಏನೂ ಮಾಡಿಲ್ಲ ಅನ್ನೋದಾದ್ರೆ ಓಕೆ, ಆದ್ರೆ ನಮ್ಮಮ್ಮ ಏನಾದ್ರೂ ಮಾಡಿ ಖಂಡಿತ ಯಾವುದೇ ಕಾರಣಕ್ಕೂ ಅವಳು ಸಿಗ್ಬೀಳವಳು ಅಲ್ಲ, ಆ ರೀತಿ ಅವಳು ಪ್ಲಾನ್ ಮಾಡಿರ್ತಾಳೆ ಅಂತ ಹೇಳಿ ಕೀಕೆ ಹಾಕ್ತಾಳೆ. ಫೈನಲಿ ಇಲ್ಲಿ ದೇವ್ಯಾನಿ ಕೂಡ ನಗೋಕ್ ಶುರು ಮಾಡ್ತಾರೆ. ಇದೆಲ್ಲವೂ ಕೂಡ ಇಬ್ಬರ ಪ್ಲಾನೇ ಆಗಿತ್ತು. ಆಲ್ರೆಡಿ ದೇವ್ಯಾನಿಗೆ ಗೊತ್ತಿತ್ತು, ಖಂಡಿತ ಇಲ್ಲಿ ಅಜಿತ್ ನಾನು ಕೊಟ್ಟಂತ ವಾಚನ್ನು ನಂಬದೇ ಇದ್ದಾಗಲೇ ಅವ್ರಿಗೆ ಅವ್ರು ಕೊಟ್ಟಂತ ವಾಚನ್ನು ನಂಬದೇ ಇದ್ದಾಗಲೇ ಅರ್ಥ ಆಗಿತ್ತು. ಖಂಡಿತ ಅವ್ನಿಗೆ ಅನುಮಾನ ಜಾಸ್ತಿ ಆಗಿದೆ, ಖಂಡಿತ ಸಾಕ್ಷಿಯನ್ನ ಹುಡುಕಿ ಹೆಕ್ಕಿ ತೆಗೆದು ನನ್ನನ್ನು ಇವನು ಅರೆಸ್ಟ್ ಮಾಡ್ತಾನೆ ಅಂತ. ಅದೇ ಕಾರಣಕ್ಕೋಸ್ಕರನೇ ಆಲ್ರೆಡಿ ಪಕ್ಕ ಪ್ಲಾನನ್ನು ಮಾಡ್ಕೊಂಡಿದ್ರು ದೇವ್ಯಾನಿ. ತನ್ನ ಗಂಡನ ಪಿ ಜೊತೆ ಅವ್ರಿಗೆ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಕಲ್ಪಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅವ್ರಿಗೆ ಯಾವುದೇ ರೀತಿಯ ಪಿ ಎ ಜೊತೆ ಸಂಬಂಧ ಇರಲಿಲ್ಲ. ನಿಜಕ್ಕೂ ಹೇಳಬೇಕು ಅಂದ್ರೆ ದೇವ್ಯಾನಿಯನ್ನ ಬಿಟ್ಟು ಆತ ಯಾರನ್ನ ಕೂಡ ಕಣ್ಣತ್ತು ಕೂಡ ನೋಡಿರ್ಲಿಲ್ಲ. ದೇವ್ಯಾನಿಯನ್ನ ಅಷ್ಟು ಇಷ್ಟಪಡ್ತಾ ಇದ್ರು. ಅವತ್ತು ಅವರು ಸಾವಾಗೋದಕ್ಕೂ ಕೂಡ ಕಾರಣನೇ ದೇವ್ಯಾನಿಯ ದುರಾಸೆ ಅಂತ ಹೇಳ್ಬೋದು. ಅವತ್ತು ಕೂಡ ರಮಣ್ ತಪ್ಪು ಹಾದಿಯನ್ನ ತುಳಿತಾ ಇರಲಿಲ್ಲ, ಆದ್ರೆ ದುಡ್ಡಿಗೋಸ್ಕರ ಹೆಂಡತಿ ಮಾತನ್ನ ಕೇಳಿ ಹೆಂಡತಿಗೋಸ್ಕರ ತಪ್ಪು ಹಾದಿಯನ್ನ ತುಳಿತಿದ್ರು. ಅವತ್ತು ಅವರು ಮರಣವನ್ನ ಹೊಂದೋದಕ್ಕೆ ಕಾರಣ ಆಗಿದ್ದು ಶ್ರವಣ್ ಅಲ್ಲ, ಇಲ್ಲಿ ದೇವ್ಯಾನಿ. ಆದ್ರೆ ಇಲ್ಲಿ ದೇವ್ಯಾನಿ ಅದಕ್ಕೆಲ್ಲ ಕಾರಣ ಶ್ರವಣ್ ಅಂತಾನೆ ಪರಿಭಾವಿಸ್ಕೊಂಡು ಜಿದ್ದನ್ನ ಸಾಧಿಸ್ತಾ ಬಂದ್ರು. ಫೈನಲಿ ಅವರ ಹೆಂಡತಿ ಮಗಳನ್ನ ಕೂಡ ದೂರ ಮಾಡಿದ್ರು. ಇದನ್ನೆಲ್ಲವನ್ನ ಕೂಡ ಈಗ ಅಜಿತ್ ಕಂಡಿಡಿಬಹುದು ಅನ್ನೋ ಕಾರಣಕ್ಕೆ ಆಲ್ರೆಡಿ ತಾನು ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದೆ. ಇದೆಲ್ಲವನ್ನ ಕೂಡ ಮಾಡಿದ್ದು ಆತನ ಪಿ ಎ ಅಂತ ಹೇಳಿ ಬಿಂಬಿಸುವುದಕ್ಕೆ ಆ ಒಂದು ಫೋಟೋವನ್ನ ರೆಡಿ ಮಾಡ್ಕೊಂಡಿದ್ರು. ಅದನ್ನ ಮಗಳಿಗೂ ಕೂಡ ಹೇಳಿದ್ರು, ನಾನೇನಾದ್ರೂ ನಿನ್ನ ಮದುವೆ ಮುಗಿಯೋದಕ್ಕೂ ಮೊದಲೇ ನಾನೇನಾದ್ರೂ ಅರೆಸ್ಟ್ ಆದೆ ಅಂದ್ರೆ ಈ ಒಂದು ಫೋಟೋವನ್ನ ಇಲ್ಲಿಟ್ಟಿರ್ತೀನಿ ನಿಮ್ಮ ಅಪ್ಪನ ಫೋಟೋ ಇಂದ, ಅದು ಎಲ್ಲರ ಕಣ್ಗೂ ಕೂಡ ಬೀಳ್ಬೇಕು, ಎಲ್ಲರ ದೃಷ್ಟಿಯಲ್ಲಿ ನಾನು ನಿರಪರಾಧಿ ಅನ್ನಿಸ್ಕೋಬೇಕು, ಆ ರೀತಿಯಾಗಿ ನೀನು ಮಾಡಬೇಕು ಅಂದಿರ್ತಾರೆ. ಬಟ್ ಆ ಪಿ ಏನಾದ್ರೂ ಬಂದ್ಬಿಟ್ರೆ ಅಂತ ಮಗಳು ಕೇಳಿದಕ್ಕೆ ಪಿ ಎ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳು ಅವತ್ತು ನಾನು ಇದಕ್ಕೆಲ್ಲ ಕಾರಣ ಶ್ರವಣ್ ಅಂದಾಗ ಅವಳು ನಾನೇ ಕಾರಣ, ಈ ವಿಷಯವನ್ನ ನಾನು ಶ್ರವಣ್ಗೆ ಹೇಳ್ತೀನಿ ಅಂತ ಹೇಳಿದ್ಲು. ಅವತ್ತೇ ಅವಳು ಕಥೆಯನ್ನ ಮುಗಿಸಿ ಶಿವನ್ ಪಾದಕ್ಕೆ ಕಳಿಸಿದ್ದೆ ಅಂತ ದೇವ್ಯಾನಿ ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇವತ್ತು ತುಂಬಾ ಸೇಫ್ ಗೇಮ್ ಅನ್ನ ದೇವ್ಯಾನಿ ಆಡಿದ್ರು. ಆ ಒಂದು ಫೋಟೋವನ್ನ ಎಲ್ಲರ ಕಣ್ಣು ಮುಂದೆ ಕಾಣಿಸೋ ರೀತಿ ಮಾಡಿ ಎಲ್ಲರೂ ಕೂಡ ರಮಣ್ಗೆ ಆ ಪಿ ಎ ಜೊತೆ ಸಂಬಂಧ ಆಯ್ತು, ದೇವ್ಯಾನಿ ಅದನ್ನ ಮುಚ್ಚಿಟ್ಟಿದ್ರು. ಆ ಪಿ ಎಗೆ ರಮಣ್ ಮೇಲೆ ತುಂಬಾ ಪ್ರೀತಿ ಇದ್ದಿದ್ರಿಂದಾಗಿ ಶ್ರವಣ್ ಹೆಂಡತಿ ಮಗುವನ್ನ ಆತನಿಂದ ದೂರ ಮಾಡೋ ಪ್ರಯತ್ನಕ್ಕೆ ಮುಂದಾಗಿದ್ಲು ಅನ್ನೋ ರೀತಿಯಲ್ಲಿ ಕಥೆಯನ್ನ ಬೆಂಬಸಿದ್ರು. ಅದನ್ನೇ ಮನೆಯವರು ಕೂಡ ನಂಬಿದ್ರು. ಆದ್ರೂ ಕೂಡ ಶ್ರವಣ್ಗೆ ಅದನ್ನ ಇನ್ನೂ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅದೇ ಕಾರಣಕ್ಕೆ ಶ್ರವಣ್ ಈಗಲೂ ಕೂಡ ದೇವ್ಯಾನಿಯನ್ನ ದ್ವೇಷನೆ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ಆ ಕಟ್ಟು ಕತ್ತಿಯನ್ನ ನಂಬಿ ಮನೆಯವರು ದೇವ್ಯಾನಿಯನ್ನ ಮನೆ ಕರ್ಕೊಂಡು ಬಂದಾಯ್ತು. ಬಟ್ ಇಲ್ಲಿ ನಚ್ಚಿ ಹೆಂಡತಿ ಆಗಿರ್ತಕ್ಕಂಥ ಅಂಜು ಅಜಿತ್ ಮೇಲೆ ತನ್ನಿಂದ ದೂರ ಮಾಡಿದಂತಹ ತನ್ನಿಂದ ದೂರ ಮಾಡಿದಂತಹ ಭೂಮಿ ಮೇಲೆ, ಅಮ್ಮ ತನ್ನ ಮದುವೆಯಲ್ಲಿ ಇರ್ದಿರೋ ಹಾಗೆ ಮಾಡಿದಂತ ಅಜಿತ್ ಮೇಲೆ, ಜೊತೆಗೆ ತನ್ನ ತಂದೆ ತನ್ನ ಜೊತೆಯಲ್ಲಿ ಇಲ್ದೇ ಇದ್ದಾಗೆ ಮಾಡಿದಂತ ಶ್ರವಣ್ ಮೇಲೆ, ಮೂವರ ಮೇಲೂ ಕೂಡ ಸೀಡನ್ನ ತೀರಿಸ್ಕೋಬೇಕು ಅಂತ ಹೇಳಿ ಅಪಹಪಿಸ್ತಿದ್ದಾರೆ. ಫೈನಲಿ ಇಲ್ಲಿ ಅಜಿತ್ಗೆ ಭೂಮಿನೇ ಇಲ್ಲಿ ಶ್ರವಣ್ ಅವ್ರಿಗೆ ಹೇಳಿ ಬೇಲ್ ಕೊಡಿಸಿದ್ದು ಅನ್ನೋ ವಿಷಯ ಗೊತ್ತಾಗಿದೆ. ಸಿಡಿದೇಳ್ತಿದ್ದಾರೆ. ಹಾಗಿದ್ರೆ ಸಿಡಿದಂತಹ ಅಜಿತ್ ಇಲ್ಲಿ ಭೂಮಿಯನ್ನೇ ಮನೆ ಬಿಟ್ಟು ಹೊರಗಡೆ ದಬ್ಬೋ ಕೆಲಸಕ್ಕೆ ಮುಂದಾಗ್ತಾರ. ಮನೆಗೆ ಬಂದಂತಹ ದೇವ್ಯಾನಿ ಇವತ್ತು ಭೂಮಿಯನ್ನ ಮನೆಯಿಂದ ಹೊರ ಹೋಗೋದಕ್ಕೆ ಕಾರಣಕರ್ತರಾಗ್ತಾರ. ಫೈನಲಿ ದೇವ್ಯಾನಿ ಜೈಲಿಂದ ಮನೆಗೆ ಅನ್ನೋದಾದ್ರೆ ಭೂಮಿ ಮನೆಯಿಂದ ಹೊರಗಾಗ್ಬಿಡ್ತಾರ. ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ